ಯಾವುದೇ ಕಾರಣಕ್ಕೂ ಚಿನ್ನಂಬರಿ ಆ ದೇವಸ್ಥಾನ ತಲುಪಬಾರ್ದು. ಜಯಂತ, ಅನ್ಯಾಯವಾಗಿ ಆ ವಿಶ್ವನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟಿಯಲ್ಲ. ನೋ, ಇನ್ನೊಂದನ್ನ ಸುಮ್ಮನೆ ಬಿಡಬಾರ್ದು. ಸರಿ, ಕಾಲ್ ಆರ್ಡಿ. ಜಯಂತ್ ಸರ್, ನಿಮ್ ಕಾಲ್ಗೆ ವೆಯ್ಟ್ ಮಾಡ್ತಿದ್ದೆ. ನಿಮ್ಮ ಹುಡುಗರನ್ನ ಒಂದ್ ಕಡೆ ಸೇರ್ಸಾಯ್ತಾ? ಓ, ನೀವ್ ಹೇಳ್ದಂಗೆ ಎಲ್ಲರೂ ತುಮಕೂರಲ್ಲೇ ಇದಾರೆ. ಒಂದ್ ನಿಮಿಷ ಇರಿ, ಕಾನ್ಫರೆನ್ಸ್ ಕಾಲ್ ಆಗ್ತೀನಿ. ಓಕೆ. ಹೇಳಿ ಬಾಸ್. ನೋಡ್ರೋ, ಜಯಂತ್ ಸರ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಕಾನ್ಫರೆನ್ಸ್ ಕಾಲ್ ಆಗ್ತೀನಿ. ಓಕೆ ಬಾಸ್. ಜಯಂತ್ ಸರ್, ಹುಡುಗರೆಲ್ಲ ಲೈನಲ್ಲಿದ್ದಾರೆ, ಮಾತಾಡಿ. ನೋಡಿ, ನನ್ನ ಮಾತುಗಳನ್ನ ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊ. ನೀವು ಅಷ್ಟು ಜನ ತುಮಕೂರು ಔಟರ್ ರಿಂಗ್ ರೋಡ್ ಹತ್ರ ತಲುಪಬೇಕು. ಅಲ್ಲಿ ಅಸೆಂಬಲ್ ಆಗಬೇಕು. ಆ ದಾರಿ ಮೂಲಕ ಒಂದು ಕಾರ್ ಪಾಸ್ ಆಗುತ್ತೆ. ಕಾರ್ ನಂಬರ್ನ ಎಲ್ಲರೂ ಈಗಲೇ ನೋಟ್ ಮಾಡ್ಕೊಳ್ಳಿ. ಮೇಕ್ ಅ ನೋಟ್. KA. ಈ ಕಾರ್ನಲ್ಲಿ ಇಬ್ರು ಟ್ರಾವೆಲ್ ಮಾಡ್ತಿರ್ತಾರೆ. ವಿಶ್ವ ಅನ್ನೋ ಹುಡುಗ ಮತ್ತೆ ಜಾಹ್ನವಿ ಅನ್ನೋ ಒಬ್ರು ಹುಡುಗಿ. ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಪಾಸ್ ಆಗಿ ಮುಂದೆ ಹೋಗಬಾರ್ದು. ಅವರಿಬ್ರು ತುಮಕೂರು ರಿಂಗ್ ರೋಡ್ ಕೊನೆಯಲ್ಲಿರೋ ದೇವಿನಗರ ದೇವಸ್ಥಾನ ತಲುಪೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರಿಬ್ರು ಆ ದೇವಸ್ಥಾನ ತಲುಪಬಾರ್ದು. ಆಮ್ ಐ ಕ್ಲಿಯರ್? ಓಕೆ ಸರ್. ನೋಡಿ, ನಿಮ್ಮ ಬಾಸ್ RDಗೆ ನಾನು ಏನು ಅಂತ ತುಂಬ ಚೆನ್ನಾಗಿ ಗೊತ್ತು. ಈ ಕೆಲಸನ ನೀವೆಲ್ಲರೂ ಸರಿಯಾಗಿ ಮಾಡಿದ್ರೆ ನಾನು ನಿಮ್ಮನ್ನ ಮುಂದೆ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಆದರೆ ಕೆಲಸದಲ್ಲಿ ಒಂದು ಚೂರು ಏರ್ಪೇರ್ ಆದರೆ ಏನಾಗುತ್ತೆ ಅಂತ ನಿಮ್ಮ ಬಾಸ್ಗೆ ತುಂಬ ಚೆನ್ನಾಗಿ ಗೊತ್ತು. ಕೇಳ್ಕೊಬಿಡಿ. ಡೋಂಟ್ ವರಿ ಸರ್, ನೀವು ಹೇಳಿರೋ ಕೆಲಸನ ನಾವೆಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀವಿ. ನಮ್ಮ ಮೇಲೆ ನಂಬಿಕೆ ಇರಲಿ. ನಂಬಿಕೆ. RD, ಐ ಟ್ರಸ್ಟ್ ಯು. ಈ ಕೆಲಸನ ಚಾಚು ತಪ್ಪದಂಗೆ ನಿರ್ವಹಿಸೋದು ನಿಮ್ಮ ಜವಾಬ್ದಾರಿ. ಓಕೆ ಜಯಂತ್ ಸರ್, ಹುಡುಗರು ನೀವು ಹೇಳ್ದಂಗೆ ಕೆಲಸ ಮಾಡ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಓಹೋ, ಏನು ಲಕ್ಷ್ಮಿ, ಇವತ್ತಿಷ್ಟು ಖುಷಿಯಾಗಿದೆಯಾ? ಖುಷಿ ಆಗದೆ ಇರುತ್ತೇನ್ರಿ. ನಮ್ಮ ಅತ್ತಿಗೆ ಸತ್ತ ಮೇಲೆ ಅವ್ರ ಮನೆ ಋಣಾನೇ ಮುಗಿದೋಯ್ತು ಅಂದ್ಕೊಂಡಿದ್ದೆ. ಅಂಥದ್ರಲ್ಲಿ ಇಂಥ ಒಳ್ಳೆ ದಿವಸ ನಮ್ಮ ಅಪ್ಪ ಬಂದಿದ್ದಾರೆ ಅಂದರೆ ನನಗೆ ಖುಷಿ ಆಗದೆ ಇರುತ್ತಾ? ನಿಜ ಲಕ್ಷ್ಮಿ, ನಾವು ಇಷ್ಟು ವರ್ಷ ಕಂಡದ ಕನಸು ಇವತ್ತು ನನಸಾಯ್ತು ನೋಡು. ನಾವು ಮದುವೆ ಆದಮೇಲೆ ನಾನು ನಿನ್ನನ್ನು ತವ್ರ ಮನೆಯಿಂದ ದೂರ ಮಾಡಿಬಿಟ್ಟೆ ಅನ್ನೋ ಕೊರಗು ಯಾವಾಗಲೂ ಇತ್ತು. ಆ ಕೊರಗಿಂದ ಇವತ್ತು ನಂಗೆ ಮುಕ್ತಿ ಸಿಕ್ತು ನೋಡು. ನಿಮ್ಮ ತಂದೆ ನಮ್ಮನ್ನು ಇಷ್ಟು ಸುಲಭವಾಗಿ ಒಪ್ಕೊಳ್ತಾರೆ ಅಂತಲೂ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಎಲ್ಲ ಭಗವಂತನ ಕೃಪೆ. ಅಪ್ಪ ಏನೋ ನಮ್ಮನ್ನು ಒಪ್ಕೊಂಡ್ರು, ಆದರೆ ನಮ್ಮ ಅಣ್ಣ ನಮ್ಮಲ್ಲಿ ಇನ್ನೂ ಕೋಪ ಮಾಡ್ಕೊಂಡಿದ್ದಾನಲ್ಲ, ಯಾವಾಗ ಕ್ಷಮಿಸ್ತಾನೋ ಏನೋ ಅದೇ ಯೋಚನೆ ಆಗ್ಬಿಟ್ಟಿದೆ. ಇಷ್ಟು ಕೊಟ್ಟಿರೋನು ನಿಮ್ಮ ಅಣ್ಣನ ಪ್ರೀತಿ ಕೊಡದೇ ಇರ್ತಾನ? ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಪಾಪ ನಿಮ್ಮತ್ತಿಗೆ ನಾವೆಲ್ಲ ಹೀಗೆ ಒಂದಾಗಬೇಕು ಅಂತ ತುಂಬ ಆಸೆ ಪಟ್ಟಿದ್ರು. ಅವ್ರು ಮಾಡಿದ ಪೂಜೆ ಫಲ ಏನೋ ನಾವೆಲ್ಲ ಇವತ್ತು ಒಟ್ಟಾದ ಮಾಡೋದು. ನಿಜ ರೀ, ನಮ್ಮ ಅತ್ತಿಗೆ ನನಗೆ ದೇವ್ರ ಸಮಾನ. ಪಾಪ ಇದನ್ನೆಲ್ಲ ನೋಡೋಕ್ಕೆ ಇವತ್ತು ಅವರೇ ಇಲ್ಲ. ಲಕ್ಷ್ಮಿ, ನಿಮ್ಮತ್ತಿಗೆ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಮಾನಸಿಕವಾಗಿ ಖಂಡಿತ ನಮ್ಮ ಜೊತೆ ಇರ್ತಾರೆ. ನಾವು ಲಕ್ಷ್ಮೀ ನಿವಾಸ ಕಟ್ಟಿ ಗೃಹ ಪ್ರವೇಶಕ್ಕೆ ಅವರನ್ನೆಲ್ಲ ಕರಿಬೇಕು ಅಂತ ಅಂದ್ಕೊಂಡಿದ್ವಿ. ಏನೋ ಆ ದೇವ್ರ ಕೃಪೆ, ನಿಮ್ಮ ತಂದೆಯವರು ನಮ್ಮ ಷಷ್ಠಿ ಪೂರ್ತಿ ಕಾರ್ಯಕ್ರಮ ನೋಡೋದಷ್ಟೇ ಅಲ್ಲ, ಅವರೇ ಇದನ್ನೆಲ್ಲ ಏರ್ಪಾಟ್ ಮಾಡಿದ್ದಾರೆ. ಅದಕ್ಕೆ ನಾವು ಖುಷಿ ಪಡ್ಬೇಕಲ್ವಾ? ಏನಾಯ್ತು ಲಕ್ಷ್ಮಿ, ನಾನೇನಾದರೂ ತಪ್ಪು ಮಾತಾಡದ್ನಾ? ಚಚ್ಚೆ ಇಲ್ಲ ರೀ, ನೀವು ಯಾವತ್ತೂ ತಪ್ಪು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ದುಃಖದಲ್ಲಿ ಆಗ್ತಾ ಇರೋ ಕಣ್ಣೀರಲ್ಲ, ಆನಂದ ಬಾಷ್ಪ, ಖುಷಿನಲ್ಲಿ ಬರ್ತಿರೋ ಕಣ್ಣೀರು. ಯಾಕೆ ಜಾನ್ ಇನ್ನು ಟೆನ್ಷನ್ ಎಲ್ಲ ಇದೆಯಾ? ನಿನ್ನೆಲ್ಲ ಯಾರಾದರೂ ನೋಡ್ಬಿಡ್ತಾರೆ ಅಂತ ಭಯನಾ? ನಾನು ಹೇಳ್ದಲ್ಲ ಏನೂ ಆಗಲ್ಲ ಅಂತ, ಆರಾಮಾಗಿರು. ಹೌದು ವಿಶ್ವ, ಅದಕ್ಕೆ ಹೇಳ್ತಿರೋದು, ಬಾ ವಾಪಸ್ ಹೊರಟ್ಬಿಡೋಣ. ಸರ್ ಬೇರೆ ಮನೇಲಿ ಒಬ್ಬರೇ ಇದ್ದಾರೆ. ಮುಂದಿನ ಸತಿ ಅವರು ಫ್ರೀ ಆಗ್ತಾರಲ್ವಾ, ಅವಾಗ ಹೋಗಿ ಈ ಪೂಜೆ ಎಲ್ಲ ಮಾಡ್ಸೋಣ. ನೋಡು, ನಿನ್ನ ಅಪ್ಪನ ಬಗ್ಗೆ ಟೆನ್ಷನ್ ತಗೋಬೇಡ.
ಮುಂದಿನ ಸಲ ಇದೇ ದೇವಸ್ಥಾನಕ್ಕೆ ಅವ್ರನ್ನೂ ಕರ್ಕೊಂಡು ಬಂದು ಪೂಜೆ ಮಾಡಿಸಿದ್ರೆ ಆಯ್ತು. ಈಗ ಅಮ್ಮ ಆಸೆ ಪಟ್ಟ ಹಾಗೆ ನಿನಗೋಸ್ಕರ ಈ ಪೂಜೆ ಮಾಡ್ತಿರೋದು, ಅದೊಂದು ಆಗೋಗ್ಲಿ. ನೆಕ್ಸ್ಟ್ ಟೈಮ್ ಅವ್ರನ್ನೂ ಕರ್ಕೊಂಡು ಬರೋಣ. ಹಲೋ, ಯಾರು? ಸರ್ ನಾನು ಆಡಿ ಕಡೆ ಹುಡುಗ. ಹೇಳಿದ ನಂಬರ್ ಕಾರ್ ನಮ್ಮ ಮುಂದೆನೇ ಹೋಗ್ತಾ ಇದೆ. ಅದರಲ್ಲಿ ಒಂದು ಹುಡುಗ ಮತ್ತು ಒಂದು ಹುಡುಗಿ ಕೂತಿದ್ದಾರೆ. ಫ್ಯಾಂಟಾಸ್ಟಿಕ್. ಸರಿ, ಹಾಗಾದ್ರೆ ಆ ಕಾರ್ನ ಇವಾಗಲೇ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ. ಅವರಿಬ್ರನ್ನು ನನ್ನ ಹತ್ರ ಸೇಫ್ ಆಗಿ ಕರ್ಕೊಂಡು ಬರ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಅರ್ಥ ಆಯ್ತಾ? ಸೇಫ್ ಆಗಿ ಕರ್ಕೊಂಡ್ ಬನ್ನಿ. ಸರಿ ಸರ್. ಓವರ್ ಅಂಡ್ ಔಟ್. ನಿಮ್ಮನ್ನೆಲ್ಲ ನಾನು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ದೇವರ ದಯೆ, ಜೀವಂತವಾಗಿರುವಾಗಲೇ ನಿಮ್ಮನ್ನೆಲ್ಲ ನೋಡೋಂಗಾಯ್ತು. ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯಿತು. ತಾತ, ನಿಮಗೆ ಎಷ್ಟು ಖುಷಿ ಆಗ್ತಿದೆಯೋ ಅದಕ್ಕಿಂತ ಹೆಚ್ಚು ಖುಷಿ ನಮಗಾಗ್ತಿದೆ. ಅಪ್ಪ ಅಮ್ಮ ಬದುಕಿದ ರೀತಿ ನೋಡಿ ನಮಗೆ ಸಂಬಂಧಿಕರೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಎಲ್ಲರೂ ಅಜ್ಜಿ ತಾತ ಜೊತೆ ಇರೋವಾಗ ನಮಗ ಭಾಗ್ಯ ಯಾಕಿಲ್ಲ ಅಂತ ಅನ್ಕೋತಿದ್ವಿ. ಆದ್ರೆ ಕೊನೆಗೂ ಆ ದೇವರು ನಮ್ಮ ಆಸೆನ ನೆರವೇರಿಸ್ಬಿಟ್ಟ. ತಾತ, ಇಷ್ಟು ವರ್ಷ ನೀವ್ ಯಾಕೆ ನಮ್ಮನ್ನ ನೋಡಕ್ ಬರ್ಲಿಲ್ಲ? ನನಗೆ ಪ್ರಜ್ಞೆ ಇದ್ರಲ್ವಾಪ ಬರೋದಕ್ಕೆ ಕಂದ. ನನ್ನ ಮಗಳು ಯಾವತ್ತು ಆ ಮನೆಯಿಂದ ಹೋದ್ಲೋ ನಾನು ಜೀವಂತ ಶವ ಆಗ್ಬಿಟ್ಟೆ. ಮತ್ತೆ ನನ್ನ ಮಗಳು ಆ ಮನೆಗೆ ಬಂದಾಗಲೇ ನಾನು ಸರಿ ಹೋಗಿದ್ದು. ಆಗಲೇ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಗಿದ್ದು. ಈಗಲಾದರೂ ನಿಮಗೆ ನಮ್ಮನ್ನೆಲ್ಲ ನೋಡಬೇಕು ಅಂತ ಅನಿಸ್ತಲ್ಲ. ನಮಗೂ ಒಬ್ರು ತಾತ ಇದ್ದಾರೆ, ಮಾವ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ ಅಲ್ವೇನಾ? ಹೌದೌದು ಹೌದು ತಾತ. ಅದ್ರಲ್ಲೂ ನಿಮ್ದು ಮೀಸ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಬಿಡಿ. ಹಳೆ ರಾಜರ್ ನೋಡ್ದಂಗೆ ಆಗತ್ತೆ. ಹೌದು. ಏನು ಎಲ್ಲರೂ ಸೇರಿ ಅಪ್ಪನ ಮುತ್ತಿಗೆ ಹಾಕೊಂಡ್ಬಿಟ್ಟಿದ್ದೀರಾ? ಹಾಗೇನಿಲ್ಲ ಲಕ್ಷ್ಮಿ, ಇಷ್ಟು ವರ್ಷ ಮಾತಾಡದೇ ಇರೋದನ್ನೆಲ್ಲ ಈಗ ಮಾತಾಡ್ತಾ ಇದ್ದೀನಿ. ಲಕ್ಷ್ಮೀ